ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ತಾಲೂಕಿನಲ್ಲಿ ಇನ್ನೂ ಸಾಕಷ್ಟು ಜನ ಮಠಾಧಿಪತಿಗಳಿದ್ದಾರೆ. ಆಮೇಲೆ ಸಾಕಷ್ಟು ರೈತ ಪರ ಹೋರಾಟಗಾರರಿದ್ದಾರೆ. ನೀರು ಬೇಕಂತ ಒಂದು ಕಡೆ ಅಂದರೆ ನೀರು ಬೇಡ ಅಂತೇಳಿ ನಾವು ಹೋರಾಟ ಮಾಡೋದು ಇದು ಅನ್ನೋದು ಅರ್ಥ. ನೀರು ಹೋಗಿರಬೇಕು, ಅಲ್ಲಿ ಪರಿಸರನೂ ಹಾಳಾಗಿರಬಾರ್ದು. ಈ ಒಂದು ಯೋಜನೆ ಎಲ್ಲರಿಗೂ ಲಾಭದಾಯಕ, ನಮ್ಮ ತಾಲೂಕಿಗೆ ಲಾಭದಾಯಕ ಆಗಿದೆ. ವಿಶೇಷವಾಗಿ ಪಶ್ಚಿಮ ಭಾಗದ ಜನರಿಗೆ ನೀರಾವರಿ ಸೌಲಭ್ಯ ಇಲ್ಲ. ಮಲಪ್ರಭಾ ನದಿಯನ್ನು ಬಿಟ್ಟರೆ ಮೇಲಲ್ಲಿ ಈಗ ನದಿ ಕುಡಿಯುವ ಖಾನಾಪುರ ನಗರದ ಜನರಿಗೆ ಕುಡಿಯುವ ಸಹಿತ ನೀರಿರಲಿಲ್ಲ. ಈ ಇಡೀ ಖಾನಾಪುರ ನಗರದ ಒಟ್ಟಾರೆ ಹೊರಸೇರಿದೆ ಅದು ಹೋಗಿ ಮಲಪ್ರಭಾ ನದಿನೇ ಸೇರುತ್ತೆ. ಅದ್ರ ಬಗ್ಗೆಯೂ ಕೂಡ ಪರಿಸರವಾದಿಗಳಾದಂಥವು ನೀವು ನಾವು ಎಲ್ಲ ಸೇರಿ ಅದರ ಚರ್ಚೆ दरवर्षीप्रमाणे यावर्षी पण चैत्री यात्रेला बेळगावहून आम्ही पायी 16 बैलगाड्या 250 भक्त पायी वारी करत नारळी बेळगाव इथून उतरवता इथून आम्ही चन्नामापर्यंत वाजत गाजत जाणार. त्याच्यानंतर हेब्बाळ, निप्पाणी, कागल, कोल्हापूर वस्ती करून कामदा एकादशी दिवशी इथे डोंगरावर ज्योतिबाचा डोंगर चढणार. गाई मुखावर विधिवत ज्योतिबाची पूजा करून त्याच्यानंतर आम्ही वाजत गाजत ज्योतिबाच्या मंदिरात जाणार. ज्योतिबाच्या मंदिरात गेल्यावर एकादशी दिवशी उपवास होतो सगळ्यांचा पायीवारी करण्याचा. द्वादशी दिवशी पोळीचा नैवेद्य करून ज्योतिबा देवाला देवस्थानतर्फे पोशाख करून त्याच्यानंतर 16 तारखेला दवणा पौर्णिमा करून 12 तारखेला सभेनेला पालखी जाऊन त्याच्यानंतर परतीचा प्रवास चालू होणार. परतीचा प्रवास पण कागल, निप्पाणी, हेब्बाळ, त्याच्यानंतर काकतीला शेवटची वस्ती करून कोल्हापूर सर्कलला 17 तारखेला सकाळी बेळगाव नगरीत दाखल होणार. त्याच्यानंतर आंबिलगुगऱ्याची जत्रा करून वाजत गाजत ज्योतिबाच्या मंदिरात नारोगा गल्लीमध्ये पोहोचणार. ही दादा महाराज अष्टकरांची परंपरा आहे. गेली 60 वर्ष ही तिसरी पिढी दादा महाराजांची मुलं आता नात्र ही परंपरा अशीच चालू ठेवणार. बसने जाणे मजा वेगळी आणि चालत जाणं पायी वारी करणे मजा. एवढंच की दुःख वाटतंय पंढरपूरची. ನಮಸ್ಕಾರ, ನಾನು ಶಾಂತಾಯಿ ವೃದ್ಧಾಶ್ರಮದ ಕಾರ್ಯಾಧ್ಯಕ್ಷನ ಮತ್ತು ಮಾಜಿ ಮಹಾಪೌರ್. ಶಾಂತಾಯಿ ವೃದ್ಧಾಶ್ರಮನಲ್ಲಿ ಕಳೆದ 26 ವರ್ಷದಿಂದ ನಾವೆಲ್ಲ ಸಂಚಾಲಕ ಮಂಡಳವನ್ನು ಕಳೆದ 280 ಅಜ್ಜ ಅಜ್ಜಿಗಳು ಸಂಭಾಳಿಸಿದೆವು. ಇವಾಗ 40 ಅಜ್ಜ ಅಜ್ಜಿಗಳು ಇದ್ದಾರೆ. ತಮ್ಮೆಲ್ಲ ಜನರ ಡೊನೇಷನ್ ವತಿಯಿಂದ ಬೇರೆ ಬೇರೆ ಸಂಸ್ಥೆ ವತಿಯಿಂದ ಈ ಸಂಸ್ಥೆಯನ್ನು ಕಳೆದ 26 ವರ್ಷ ನಾವು ನಡೆಸ್ತಾ ಇದ್ದಾಗ ಇವತ್ತು 27ನೇ ವರ್ಷದಲ್ಲಿ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. ಆದರೆ ಶಾಂತಾಯಿ ವೃದ್ಧಾಶ್ರಮ ಮಾಧ್ಯಮದಿಂದ ನಮ್ಮ ಅಧ್ಯಕ್ಷ ಆದಂಥ ವಿಜಯ ಪಾಟೀಲ್ ಇವರ ನೇತೃತ್ವದಲ್ಲಿ ನಾವು ವಿದ್ಯಾಧಾರ ರದ್ದಿದ್ದ ಬುದ್ಧಿಗಡೆ, ಆಮೇಲೆ ಅನಾಥ ಶವದ ಅಂತಿಮ ಕ್ರಿಯೆ ಆಗಲಿ, ಬಡವ ರುಗ್ನರಿಗೆ ದುಡ್ಡು ಕೂಡಿಸಿ ಕೊಡೋದಾಗಲಿ, ಆಪರೇಷನ್ ಸಲುವಾಗಿ ರಕ್ತ ಕೊಡೋದಾಗಲಿ, ಇಂಥವು ಎಲ್ಲ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮಾಡ್ತಿರ್ತೇವೆ. ಆದರೆ ಮತ್ತೊಂದು ನಮ್ಮ ಎಲ್ಲ ಸಂಚಾಲಕ ಮಂಡಳ ಮುಂದೆ ಒಂದು ವಿಚಾರನೂ ಬತ್ತು. ಏನು, ತಮ್ಮ ಅವ್ವ ಅಪ್ಪಗ ಯಾವುದೋ ಒಂದು ಬೇರೆ ಊರಿನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಆಫ್ ಓಲ್ಡ್ ಏಜ್. ಯಾಕಂದ್ರೆ ವಯಸ್ಸಾದ ಬಳಿಕ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ
ಸೊ ಅದ್ರ ಸಲುವಾಗಿ ಮನೆಯಲ್ಲಿ ಜಗಳಗಳು ಆಗ್ತಾವ. ಅದ್ರ ಸಲುವಾಗಿ ಸೆಕೆಂಡ್ ಆಪ್ಷನ್ ನಮ್ಮ ಕಡೆ ಇದೆ. ತಾವು ತಮ್ಮ ಅವ್ವ ಅಪ್ಪಗೆ ನಮ್ಮ ಆಶ್ರಮನಲ್ಲಿ ಬಿಟ್ಟು ಹೋಗಿ ಒಂದು 15 ದಿವಸ 5 ಸ್ಟಾರ್ ಡಿಲಕ್ಸ್ ರೂಮ್ ನಾವು ಪ್ರೊವೈಡ್ ಮಾಡಿದ್ದೇವೆ. ಅದ್ರ ಉದ್ಘಾಟನೆ ನಾಳೆ ನಾವು ಮಾಡ್ತಾ ಇದ್ದೇವೆ. 5 हे तुझं पहिला घेणार साहेबांचे घे आमचे हे माल्या काय करणार. ಸರ್ ನಮಸ್ಕಾರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.